ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ. ಇದೇ ತರ ನಿಮ್ಮ ಜ್ಯೋತಿ UK ಸ್ಟೋರೀಸ್ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಲಾರ್ದ ವಿಡಿಯೋ ನೋಡಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ. ಆಮೇಲೆ ಹೆಂಗೆ ಬರತ್ತವು ಕತೆಗಳು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಒಳ್ಳೊಳ್ಳೆ ರೆಸಿಪಿಗಳನ್ನ ನಮ್ಮ ಚಾನಲ್ನಾಗ ನಾವು ಹಾಕ್ತಿರ್ತಾವ್ರಿ. ಆಮೇಲೆ ಹೊಸ ಫೀಚರ್ ಬಂದದ ನೋಡ್ರಿ, ಹೈಪ್ ಮಾಡೋದು. ದಯಮಾಡಿ ಕೇಳ್ಕೊಂತಿನ್ರಿ, ಹೈಪ್ ಮಾಡ್ರಿ. ಕತೆಗಳು ಇಷ್ಟ ಆಗತ್ತವ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡ್ರಿ. ಜ್ಯೋತಿ ಅಪ್ಪ ಅದರಲ್ರಿ, ಅವ್ರ ತಂಗಿ ಅವರು ಊರ್ಗೊಂಟಾರ್ರಿ. ಅವ್ರಿಗಾಗಿ ರೊಟ್ಟಿ ಬುತ್ತಿ ಮಾಡಾಕತ್ತೆ ನೋಡ್ರಿ. ಈಗ ಅತ್ತೆರ ನೀವ ಅಡ್ಗೆ ಕುಂತಿರಲ್ರಿ, ಹೋಗಿ ಕಸನೆಲ್ಲ ಮಾಡಿ ಜಳಕ ಮಾಡಿ ಪೂಜೆ ಮಾಡ್ಬಾರತ್ಲೆ ಅಡ್ಗೆನ ಮಾಡ್ಬಿಟ್ರಿ. ಇದು ಮುಳಗಾಯಿ ಪಲ್ಯ ಮಾಡಿದ್ರೇನ್ರಿ ಅತ್ತೆರ? ಅದೇಟತ್ತು ಮಾಡೋದು. ನೀನು ಮತ್ತು ಕಸನೆಲ್ಲ ಏನು ಖಾಲಿ ಕುಂತಿದ್ದೇನು? ಕಸನೆಲ್ಲ ಮಾಡಿ ಮತ್ತು ಜಳಕ ಮಾಡಿ ಪೂಜೆ ಮಾಡಾಕತ್ತಿದ್ದಲ್ಲ, ತೆಗಿಯತ್ತಾಗ ತಡ ಆಕತಿ ಅಂತಂದು ರೊಟ್ಟಿ ಹಾಕ್ಕೊಂಡು ದೌಡು ರೊಟ್ಟಿ ನಾದ್ಕೊಂಡು ಅವರು ಮಕ್ಕೊಂಡಿದ್ರು. ನಿಮ್ಮ ಅವ್ವರು ಮಕ್ಕವಲ್ರಕ ಬಿಡು, ಮತ್ತು ಅವ್ರ ಮನೆಯಾಗ ಸಾಕಾಗಿ ಬಂದಿರ್ತಾರೆ. ಹಸ್ರ ಬೇಸರ ಅಂತಂದು ಮಕ್ಕವಲ್ರಕ ಅಂತಂದು ಅವ್ರನ್ನ ಒಟ್ಟೆ ಎವಸ್ಲಿಲ್ವ. ಅವ್ವ ಏನೋ ಮಕ್ಕೊಂಡಿದ್ಲು ರೀ ಅತ್ತೀರ. ನಾನು ಅಪ್ಪ ಬೈಯಾಕತ್ತು, ಅಲ್ಲ 12 ಬಸ್ ಐತಿ, ಒಂಚೂರು ತಡ ಆತಂದ್ರೆ ಬಸ್ ಹೋತಂದ್ರೆ ಮುಗೀತು, ಮತ್ತು ಸಂಜೆ ಮುಂದೆ 6 ಗಂಟೆಗೆ ಐತಿ. ನಾ ಊರಿಗೆ ಹೋಗಿ ಒಂದಿಟ್ಟು ಬೆಳಕಿರ್ತಂಗೆ ಹೋಗಿ ಮನ್ಯಾಗ ಮಾಡ್ಕೋಬೇಕಲ್ಲ, ಬಿಟ್ಟು ಬಂದು 1 ವಾರ ಆಗಕ್ಕೆ ಬಂತು. ಮನೆ ಅಂತೆಲ್ಲೇ ಹುಳ ಉಪ್ಡಿ ಕಸ ಮಾಡ್ಕೋಬೇಕಿಲ್ಲ, ಕಸ ಕಡ್ಡಿ ಎಲ್ಲ ಮಕ್ಕೊಂಬಿಟ್ಟಾಳ ನಿಮ್ಮವ್ವ. ಎಬಸವ ಅಂತಂದು ಭಯಕತ್ರಿ. ಈಕಿ ಮಾನ್ಸನ್ ನೋಡಿದ್ರ ಆಕಿ ಬರೇ ಅವನ್ನ ಬುಕ್ಸು ಅವನ್ನ ಇವನ್ನ ಅಲ್ಲಿ ಇಲ್ಲಿ ಇಟ್ಟಾಳ, ಓಸು ಹುಡ್ಕೊಂತ ಕುಂತ್ಬಿಟ್ಲು. ಹಾಗಾಗಿ ಮತ್ತು ಅವನ್ನ ಎಬಸಿ ಜಳಕ ಕಳಿಸೇನ್ರಿ ಅತ್ಯಾರ. ನಾನು ಜಳಕ ಮಾಡಿ ಪೂಜೆ ಮಾಡೇ ಬಂದ್ಬಿಟ್ಟೆ. ರೊಟ್ಟಿನ ಮಾಡ್ತಿದ್ನಿ, ಮತ್ತು ಭಾಳ ಹಾಕಿದ್ವು ರೊಟ್ಟಿ ಮನೆಗೂ ಮತ್ತು ಅಲ್ಲಿಗೂ ಕೊಡಕ್ಕಂದ್ರೆ. ನಾನು ನಾದ್ಕೊಂಡೆ ಒಂದು ನಾದ್ಕಿ, ಒಂದು 30 ಆಗ್ಯಾವ ಸಾಕಲ್ಲ. ಅವ್ರೇನು ಒಂದು 3 ಒಂದು 20 ರೊಟ್ಟಿ ಇಡು, ನಮಗೆ ಒಂದು 10 ರೊಟ್ಟಿ ಇದ್ರೆ ಸಾಕು ತಗೋ. ಇವತ್ತೇನು ಹೊಲಕ್ಕೆ ಬೇಡ. ಇದು ಬೆಳಗ್ಗೆ ಇದನ್ನ ಕೊಟ್ಟು ಕಳಿಸಿದ್ದೆ ನಾನು, ಪುಳಿಯೋಗರೆ ಮಾಡಿ ಒಯ್ದಾನ ಕೃಷ್ಣ. ಈಗೇನು ರೊಟ್ಟಿ ಬುತ್ತಿ ಬ್ಯಾಡ ತಗೊಳ್ಬೇ, ಮತ್ತು ಅವ್ರಿಗೆ ಊರಿಗೆ ಹೋಗೋರಿಗೆ ಕೊಟ್ಟು ಕಳಿಸು, ನಮಗೇನು ಬೇಡ. ಹೊಲಕ್ಕೆ ನಡಿತೈತಿ ಇವತ್ತು ಒಂದು ದಿವಸ, ಅದನ್ನ ಅನ್ನ ಉಂಟಾರ ಮಧ್ಯಾಹ್ನಕ್ಕೆ ನಡಿತೈತಿ ಅಂತ ಅನ್ನ. ಮತ್ತು ಸುಮ್ಮನೆ ಅದು ನಾನು ಇಲ್ಲಕ್ರಿ ಇನ್ನೊಂದು ಅದಕ್ಕೆ ಹಾಕೋಬೇಕಾಗಿತ್ತು. ಹೌದೇನ್ರಿ ಅತ್ಯಾರ? ಚಲೋ ಆತು ಬಿಡ್ರಿ. ಇಲ್ಲಕ್ರ ಮತ್ತು ಹೊಲಕ್ಕೆ ಕಟ್ಟೋದಾಗಿದ್ರೆ ಪಜಿತ್ ಹಾಕತ್ತೆ. ಮುಳಗಾಯಿ ಇದು ಚಲೋ ಆಗೈತೆ ನೋಡ್ರಿ, ಮುಳಗಾಯಿ ಎಣಗಾಯಿ. ಮುಳಗಾಯಿ ಇದನ್ನ ದೊಡ್ಡ ಅದಾವು, ಎಲ್ಲವು ಸಣ್ಣ ಹುಡುಕಿದೆ. ಅದ್ರ ಸಣ್ಣ ಇದ್ದದೆ ಅಲ್ಲ, ಬರೀ ಎಲ್ಲವೂ ಇದು ಹಿಂಡಿ ಮಾಡವ, ಇದು ಮುಳಗಾಯಿ ಬರ್ತಾ ಮಾಡವ ಇದು ಓಸು. ಅದ್ರಾಗ ಅವನೇನೋ ಒಂದು ಸಣ್ಣ ಹುಡುಕಿ ಹಾಕಿ ಮಾಡ್ಯಾನ ನೋಡು. ತೀರ ದೊಡ್ಡವಾದ್ರೆ ಚಲೋ ಆಗಲ್ಲ ಎಣಗಾಯಿಗೆ, ಒಂದು ಈಟು ಸಣ್ಣ ಆಗ್ಬೇಕು, ಹಂಗಾಗಿ ರುಚಿ ಆಕತ್ತದ ಪಲ್ಯ ಅಂತಂದು. ಇವು ಮಡಿಕೆ ಕಾಳು ಓಸ್ ಹಾಕ್ಯಾನ, ಒಂದು ಈಸು ಸಾರಿಗೆ ತೆಗ್ದಾನ ನೋಡು, ಮತ್ತು ಸಾರು ಮಾಡಕ್ಕೆ ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ತೆಗ್ದಾನಿ. ಬಿಳಿ ಅನ್ನನೂ ಮಾಡಿರಿ. ಇದನ್ನ ಒಂದೀಟು ಒಗ್ಗರಣೆ ಅಂದಂಗೆ ಮಾಡಿ ಹೆಚ್ಚಿ ಕೊಡಕ್ಕೆ ಬರ್ತೈತೆ. ಇದು ಅನ್ನ ಹೆಂಗಿದ್ರೆ ಆಗೈತಲ್ಲ, ಒಂದೀಟು ಉಳ್ಳಾಗಡ್ಡಿ ಹೆಚ್ಕೊಂಡು ಒಗ್ಗರಣೆ ಹಾಕಿ ಅನ್ನ ಹಚ್ಕೊಟ್ಬಿಡ್ತಾನೆ ತಗೋರಿ ಅತ್ತೀರ. ಹಂಗೆ ಉಂಟಾರ್ಬೇಕಂದ್ರೆ ಇದನ್ನು ಇಲ್ಲಕ್ರ ಬಿಳಿ ಅನ್ನ ಒಂದು ಸ್ವಲ್ಪ ಇಟ್ವಿ ಅಂದ್ರೆ ಅಪ್ಪ ಒಗ್ಗರಣೆ ಅನ್ನ ಇಷ್ಟಪಡೋದಿಲ್ಲ ರೀ ಅತ್ತೀರ. ಇದು ರಸ, ಇದು ಮಡಿಕೆ ಕಾಳಿಂದ ರಸ ಇಲ್ಲ, ಮುಳುಗಾಯಿ ಎಣಗಾಯಿ ಗಸಿ ಇರ್ತೈತಲ್ರಿ ಅತ್ತೀರ, ಅದನ್ನ ಉಣ್ತೈತೆ ಅಪ್ಪ. ಅವ್ವ ಮತ್ತು ಮಾಂಸ ಒಂದಿಟ್ಟು ಉಂಟಾರ. ನಮಗೆ ಬೇಕಂದ್ರೆ ನಾವು ಮಧ್ಯಾಹ್ನ ಬೇಕಂದ್ರೆ ಕಲ್ಸ್ಕೊಳಕ್ಕೆ ಬರ್ತೈತಿ. ಹಂಗೆ ಮಾಡಿದ್ರ ತಗೋ. ಹೋಗಿ ಒಂದಿಟ್ಟು ಇವಕ್ಕೆ ಆಕಳಿಗೆ ಅದನ್ನ ನೀರಿಟ್ಟು ಬಾ ಹೋಗು. ಬೆಳಗ್ಗೆ ನಾನು ಹೋಗೇ ಇಲ್ಲ ಅತ್ಲಾಗ, ಅಡುಗೆಗೆ ನಿಂತು ಬಿಟ್ಟಿತ್ಲಾಗ ಒಂದು ಎದ್ದಕ್ಕೆ. ಹೋಗಿ ಆಕಳಿಗೆ ಒಂದಿಟ್ಟು ಮೇವಿಟ್ಟು ನೀರಿಟ್ಟು ಬಾ, ಮತ್ತು ಬಿಸಿಲಾಗ ಒದ್ರಾಕತ್ಗಿತ್ತವು ಕೇಳಂಗಿಲ್ಲ ಇತ್ಲಾಗ. ನೋಡು ಏನು ಹಿಂದೆ ಕಟ್ಯಾನ ಏನು ಇದ್ರಾಗ ಅದಾವ, ನೋಡು ನೀರಿಟ್ಟು ಬಾ. ಇಟ್ಗಿಟ್ಟಾನ ಏನೋ ಗೊತ್ತಿಲ್ಲ, ನೋಡು. ನಾನು ನೋಡಿ ಬರ್ತೇನೆ ತಗೊಳ್ರಿ ಅತ್ತೀರ. ಅದಿಷ್ಟು ಮಾಡಿ ಇಳಿಸ್ಬಿಡ್ರಿ, ಸಾರಿಗೆ ಬಂದು ಒಗ್ಗರಣೆ ಕೊಡ್ತಾನಂತ ನಾನು. ಹಂಗೆ ಒಗ್ಗರಣೆಯನ್ನು ಒಂದಿಟ್ಟು ಹಚ್ಚಿಬಿಡ್ತಾನೆ. ನಾವು ಆತು. ಅಲ್ಲಿ ಪಾಪ ಯಾವಾಗ ಬಂದ್ರು ಬರೇ ಕೈ ಬರಂಗಿಲ್ಲ. ಬೀಗರು ಏನಾರ ತೊಗೊಂಬಂದಿರ್ತಾರೆ, ಬುತ್ತಿ ರೊಟ್ಟಿ ಎಲ್ಲ ಮಾಡ್ಕೊಂಬಂದಿರ್ತಾರೆ. ಇತ್ಲಾಗಿಂದ ಬರೇ ಕೈ ಕಳ್ಸೋಕೆ ಇದು ಆದಂಗೆ ಅಥವಾ ಒಂದಿಟ್ಟು ಏನಾರ ಮಾಡಿ ಕೊಟ್ಟು ಕಳಿಸಿದ್ರೆ ಚಲೋ. ಅದಕ್ಕೆ ಒಂದಿಟ್ಟು ದೌಡು ಪಲ್ಯ ಅದನ್ನ ಮಾಡೇನಿ. ಏನಾರ ಒಂದಿಟ್ಟು ಹೋಗಿ ಕಸ ಕಡ್ಡಿ ಅಂದ್ಕೊಂಡು ಒಟ್ಟು ತುಂಬ ಉಂಡರ ಉಣ್ತಾರೆ. ಇಲ್ಲಕ್ರ ಎಲ್ಲಿ ಕಸ ಕಡ್ಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂತ ಕುಂತ್ರ ಏಟ ತಕತಿ ಒಟ್ಟಿಸ್ಕೊಂಡು ಹೋಗಿರ್ತಾರೆ, ಸರಿಯಾಗಂಗಿಲ್ಲ ಅದು ಅಂತಂದು ಮತ್ತೆ ಹಾಕ್ಕೊಂಡೆ ನಾನು. ಒಂದಿಟ್ಟು ಇದನ್ನಾರ ಮಾಡ್ಬೇಕು ನೋಡಿ, ಹಿಟ್ಟಿನ ಪಲ್ಯ ಮಾಡಿದ್ದೆ ಅಂದರೆ ಚಲೋ ಆಗುತ್ತೆ. ಅದನ್ನೊಂದು ನೆನಪಾರ್ಬಿಟ್ಟೆ ನಾನು. ಇದು ಕಡ್ಲಿಟ್ಟು ಐತೆ ಇಲ್ಲ, ಕಡ್ಲಿಟ್ಟು ಇದ್ದಿಲ್ಲ, ತರಿಸೇ ಇಲ್ಲ ನಾನು. ಅದನ್ನೊಂದಿಟ್ಟು ಕೊರೆದಿದ್ದೆ ಅಂದರೆ ರುಚಿ ಆಕತ್ತೆ, ಮಾಂಸಾಗೂ ಇಷ್ಟ ಆಕತ್ತದ ಪಲ್ಯ. ಲಕ್ಷ ಆಗಲಿಲ್ಲ ನೋಡೋದು ಒಂದು. ಅಯ್ಯೋ ಅಲ್ಲೇ ಅಡುಗೆನ ಮಾಡಿರೇನ್ರಿ ಬೀಗ್ರ? ಮಕ್ಕೊಂಡನಿ ಎಚ್ಚರನಾಗಿಲ್ಲ, ಅಕ್ಕ ರಾತ್ರಿ ಚಲೋ ತಂಗೆ ನಿದ್ದಿನ ಹತ್ತಲಿಲ್ಲ. ದೌಡು 1 ಗಂಟೆದಾಗ ಆಗಿತ್ತು ನಿದ್ದೆ ಹತ್ತಿದಾಗ, ಎಚ್ಚರನಾಗಿಲ್ಲ. ಬೆಳಗ್ಗೆ ಎಲ್ಲ 8 ಮೇಲೆ ಆಗೈತಿ. ಜ್ಯೋತಿ ಬಿಸಿದಾಗ ಬಂದು ಭಯಾಕತ್ತಿದ್ರಿ ಇವರು. ಏನು ನಿದ್ದೆ ಹತ್ತಿ ಊರಿಗೆ ಹೋಗೋದೈತಿ, ಊರಿಗೆ ಹೋಗೋದು ಇಟ್ಕೊಂಡು ನಿದ್ದೆ ಹತ್ತಿ ಮಕ್ಕೊಂಬಿಟ್ಟು ಏನು ಅಂತಂದು.
ಅದಕ್ಕೆ ಅನ್ನಕತ್ತಿದ್ಲ ಜ್ಯೋತಿ, ಇಲ್ಲ ಹವ್ವ ಮಕ್ಕಂಡತ್ತ ಈಗ ಎಬ್ಬಿಸಿ ಜಳಕ ಕಳಿಸಿ ಬಂದ. ನಿನ್ನೆ ಜಳಕ ಆತೇನ್ರಿ? ಜಳಕ ಆಗಿ ದೇವ್ರಿಗೆ ಕೈ ಮುಗಿದು ಇತ್ಲ ಬಂದೆ. ಅಡುಗೆದೆಲ್ಲ ಎದಕ್ಕೆ ಹಚ್ಕೊಳಕ್ಕೆ ಹೋಗಿದ್ರು? ಹೋಗಿ ಬಂದಿಟ್ಟು ಅನ್ನ ಸಾರು ಏನಾರ ಮಾಡ್ತಿದ್ದೆ. ಪಾಪ ನಿಮಗೆ ಹೊಲಕ್ಕೆ ಅದು ಬುತ್ತಿ ಕಟ್ಟೋದು ಮಾಡೋದು ಇರ್ತೈತಿ, ಮತ್ತೆ ಎದಕ್ಕೆ ಅಡುಗೆಗೆ ಹಚ್ಕೊಳಕ್ಕೆ ಹೋಗಿದ್ರಿ? ನೀವು ಅಲ್ಲಿಂದ ಮಾಡ್ಕೊಂಬಂದಾಗ ನಾವು ಹಿಂಗ ಅಂತಿರ್ತೀವಿ, ಸುಮ್ಮನೆ ಬರ್ತೀರೇನು ಮತ್ತೆ ಎಲ್ಲ ಮಾಡ್ಕೊಂಡು ಬಂದಿರ್ತೀರಿ. ಇಲ್ಲಿಂದ ಎಲ್ಲಿ ಡಬ್ಬಿ ಖಾಲಿ ಡಬ್ಬಿ ಹೋಯ್ತಿರೇನು? ಇಲ್ವಾ, ನಮಗಂತೂ ಸಮಾಧಾನ ಆಗಂಗಿಲ್ಲ. ಅದು ಬರೇ ಕೈಯಾಗ ಕಳ್ಸಾಕ ಏನಾಗಂಗಿಲ್ಲ. ಹೋಗಿ ಕಸ ಕಡ್ಡಿ ಮಾಡ್ಕೊಂಡು ಒಂದಿಟ್ಟು ಹೊಟ್ಟೆ ತುಂಬ ಉಂಡು ಮಕ್ಕೋವಂತ್ರಂತೆ. ಮತ್ತು ಬೆಳಗ್ಗಿಂದ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದಲ್ಲ, ಅಡುಗೆ ಪಡಿಗೆ ಹೋಗಿ ಒಂದಿಟ್ಟು ಉಂಡು ಮಕ್ಕಳಾಕ ಮತ್ತು ಮನ್ಯಾಗಿನ ಕೆಲಸ ಇವು ಬಿಟ್ಟು ಬಂದಿರ್ತಾರೆ. ಒಂದಿಟ್ಟು ಸ್ವಚ್ಛ ಮಾಡ್ಕೊಂಡು ಉಂಡು ಬಿಸಿ ಮಾಡ್ಕೊಂಡು ಉಂಡು ಮಕ್ಕೋವಂತ್ರಂತೆ. ಹೋಗಿ ಮತ್ತೆ ಮಾಡ್ಕೋಬೇಕ್ರಿ. ಬಿಟ್ಟು ಬಂದೇವಿ ಮತ್ತು ವಾರಾನ್ ಗಂಟ್ಲೆ ಕಸ ಕಡ್ಡಿ ಒಂದಿಟ್ಟು ಬೆಳಕಿರ್ತಂಗೆ ಹೋದ್ವಿ ಅಂದ್ರೆ ಚಲೋ ಆಕತಿ. ಈಗ 12 ಬಸ್ಸಿಗೆ ಹೋದ್ವಿ ಅಂದ್ರೆ 3-3:30 ಅಟ್ಟತ್ತಿಗೆ ಮನ್ಯಾಗ ಇರ್ತೀವಿ. ಚಲೋ ಆಕತಿ. ಒಂದಿಟ್ಟು ಕಸ ಕಡ್ಡಿ ಹೊಡ್ಕೊಂಡು ಚಾಮ್ಗಿ ಮಾಡ್ಕೊಂಡು ಕುಡಿದು ಒಂದಿಟ್ಟು ಉಂಡು ಗಿಂಡು ಇದು ಮಾಡಕ್ಕೆ ಬರ್ತೈತಿ. ದೌಡ್ ಹೋಗ್ಬೇಕ್ರಿ. ಈಗ ತಡಿ ಒಂದಿಟ್ಟು ಹಾಲು ಒಂದು ಒಯ್ವಂತ್ರಂತೆ ಚಾಕ. ಹಾಲೇ ಹಿಂಡ್ಕೊಂಬಂದಿಲ್ಲ ಇವತ್ತು, ಡೈರೆಕ್ಟು ಹಾಕೇ ಇಲ್ಲ. ನಾನು ಎದ್ದಾಳತ್ಲೆ ಅಡುಗೆಗೆ ನಿಂತು ಬಿಂಟೆ. ಅಲ್ಲೇ 7:30-8 ಆದಂಗೆ ಕಾಣ್ತದನ ಅಲ್ರಿ? ಅಯ್ಯೋ, ನಾನಿದ್ದಾಗ ಅಲ್ಲೇ 8 ರೀ. ನಾ ಜಳಕ ಮಾಡಿ ಕೈ ಮುಗಿದು ಬರತ್ಲೆ 8:45 ಆದಂಗೆ ಆಗೈತ್ರಿ. ಇನ್ನು ಹಾಲು ಹಿಂಡಿಲ್ಲ. ಜ್ಯೋತಿಗರು ಹೇಳ್ಬೇಕಿಲ್ರಿ, ಯಾಕೆ ಹಿಂಡ್ಕೊಂಬರ್ತಿದ್ಲು. ಗಂಡ್ಮಕ್ಳಿಗಾರು ಹೇಳಿದ್ರೆ ಅವ್ರು ಹಿಂಡಿಟ್ಟು ಹೋಗಿದ್ರ. ಗಂಡ್ಮಕ್ಳು ಏನು ಹಾಲು ಹಿಂಡ್ಕೊತಾರ, ಅವರು ಅರ್ಧಂಬರ್ಧ ಹಿಂಡಿಟ್ಟು ಹೋಗ್ಬಿಡ್ತಾರ. ಅವು ಬಗಂಗಿಲ್ಲ ಅವ್ರಿಗೆ. ಓಕೆ, ಜ್ಯೋತಿನೂ ಒಂದೊಂದ್ಸರಿ ಇದು ಮಾಡ್ತಾಳೆ, ಅದು ಒದೆದಕ್ಕೆ ಬರ್ತೈತೆ. ಅದು ಒಂದಿಟ್ಟು ನನಗೆ ಇದು ಇರೋದು ರೂಢಿ ಐತಲ್ಲ, ಸುಮ್ಮನೆ ಇರ್ತೈತಿ. ನಾನೇ ಹಿಂಡ್ಬೇಕು ಆತಿದ್ದು. ಪಲ್ಯ ಒಂದಿಟ್ಟು ಇದು ಬಂದ್ ಮಾಡಿ ಹೋಗಿ ಹಿಂಡ್ಕೊಂಬಂದ್ಬಿಡ್ತೇನೆ. ನಿಮ್ಮವ್ವ ದಬ್ಬೆದವಲ್ಲ, ಅದ್ರಾಗ ಒಂದೊಂದ್ರ ಪಲ್ಯ ಒಂದೊಂದ್ರಾಗ ಇದನ್ನ ಮುಳುಗಾಯಿ ಅದನ್ನ ಹಾಕ್ತಾನೆ ರೀ. ಇದು ರೊಟ್ಟಿನ ಒಂದು ಕವರ್ನಾಗ ಪೇಪರ್ನಾಗ ಸುತ್ತಿ ಒಂದು ಕವರ್ನಾಗ ಇಟ್ಕೊರಿ. ಇದು ಪುಡಿ ಚಟ್ನಿ ಅದು ಐತಿ, ಅದನ್ನೊಂದಿಟ್ಟು ಮೊಸರು ಇದು ಕೇಳೇ ಇಲ್ಲ ನಿನ್ನೆ ಜ್ಯೋತಿ, ಕೇಳ್ತಾನೆ. ಅದು ಒಂದು ಡಬ್ಬ್ಯಾಗ ಇಟ್ಕೊರಿ. ಆಟ ಕಂಡಾಬಟ್ಟಿ ಹೊಯ್ದು ಯಾರು ಅರ್ಬಾಡ್ಸ್ಕೊಂಡು ಉಣ್ಬೇಕಾಗೈತೆ ನಮ್ಮ ಮನ್ಯಾಗಾರ. ಇವರು ಆಟಕ್ಕಾಟ 2 ರೊಟ್ಟಿ ತಿಂದು ರಗಡಾತು. ಇವರು ಅಕ್ಕಿ ಮಾಂಸನ ಆಟ 2 ರೊಟ್ಟಿ ತಿಂದ್ರೆ ಅಕ್ಕಿದು ರಗಡಾತು. ಭಾಳ ಹಾಕ್ಬಾಡ್ರಿ. ಮನ್ಯಾಗ ನೀವರ ಇದ್ರು ಉಣ್ತೀರಿಲ್ಲ, ಕೊರಲು ಕರ್ಕಟಕ್ಕೆ ಬರ್ತೈತಿ. ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು 6 ರೊಟ್ಟಿ ಇಡ್ರಿ, ಒಂದು 3 ಮುಳುಗಾಯಿ ಇಡ್ರಿ ಸಾಕು. ಸ್ವಲ್ಪ ಹಾಕ್ರಿ ಮಡಕಿ ಕಾಳು. ನೀವರ ಉಣ್ತೀರಿ, ಸುಮ್ಮನೆ ಕೆಡ್ಸೋದಕ್ಕೆ ಹಾಬಾರ್ದು ಅಂತಂದು ಹೇಳ್ತಾನೆ ರೀ. ಅಯ್ಯೋ, ಉಂಟಾರ ಹೋಗ್ರಿ, ಒಟ್ಟಿಸ್ಕೊಂಡು ಹೋಗಿರ್ತೀರಿ. ಮತ್ತು ಹೋಗಿ ಮಧ್ಯಾಹ್ನ ಉಂಡು ಮತ್ತು ಸಂಜೆ ಮುಂದೆನೂ ಮತ್ತೇನು ಮಾಡ್ಕೊಂಡು ನಿಂದಿರ್ತೀರಿ. ಉಳಿತು ಅಂದ್ರೆ ಬಿಸಿ ಮಾಡ್ಕೊಂಡು ಸಂಜೆನೂ ಉಣ್ವಂತ್ರಿ ಅಂತ. ಮತ್ತೇನು ಸಂಜೆ ಮುಂದೆ ಮತ್ತೆ ಬೇಕಂದ್ರೆ ಅನ್ನ ಸಾರು ಮಾಡ್ಕೊತಿದ್ನಿ, ಮಾಡಿರಿ. ಮತ್ತೆ ಇರಲಿ, ಇದು ಮಾಡಕ್ಕೆ ಹೋಗ್ಲಿ. ಇದು ಇವು ಮಾಂಸ ಏನು ಮಾಡಕತ್ತಾಳ ನೋಡ್ತಂತಳ್ರಿ ಬೀಗ್ರ. ಇವ ನೋಡು, ಅದು ಬೇಡ ಇದು ಬೇಡ ಅಂತಿರ್ತಾರ. ಒಟ್ಟು ಮಂದಿ ಮನೆಗಾದ್ರೆ ಇವ ಅದನ್ನ ಕಟ್ರಿ ಏನು ಹೋಗಿ ಮಾಡ್ಕೊಂಡು ನಿಂದ್ರದನ್ನ ಗತ್ಲೆ ಇದು ಮಾಡ್ತಾರ. ಒಟ್ಟು ಹೆಚ್ಚಿಂದ ಬೇಡ, ಎಷ್ಟು ಬೇಕಷ್ಟ ಅಂತಂದು ಇದು ಮಾಡ್ತಾರವ. ಇವ ಪುಣ್ಯ ಮಾಡಿರ್ಬೇಕಿಂತ ಬೀಗ್ರ ಸಿಗಾಕ. ಹತ್ತೀರ ಯಾಕವಾ ಇದು ಹೋಗಿ ನೀರು ಗಿರಿಟ್ಟೆ ಹಾಲು ಕರ್ದಲ್ಲಲ್ರಿ ಅತ್ತೀರ. ಹೇಳ್ಬೇಕ, ನಾನು ಕರ್ಕೊಂಬರ್ತಿದ್ದೆ. ಅಲ್ಲೇ 8:45 ಆಗೈತಿ ಹೊತ್ತು. ಕರಿಬೇಕು ಅಂದಂಗೆ ಇದೇ ಅಡುಗೆ ಮಾಡಿ ತೆಗೆದು ಕರೆದ್ರಾತ ಅಂತ ಅನ್ಕೊಂಡು ನಾನು ಈಗ 7:30 ಆಗೈತಾನ ಅನ್ಕೊಂಡೆ. ಈಗ ನಿಮ್ಮ ಅಂದಾಗ ಗೊತ್ತಾಯ್ತು 8:45 ಆಗೈತಿ ಅಂದು. ಇದು ಒಂದಿಟ್ಟು ಪಲ್ಯ ಒಂದೀಟು ಹಳ್ಳಿದಂಗೆ ಆದ್ರೆ ಒಂದಿಟ್ಟು ಒಲೆ ಕಳಿವಿ ಹೋಗಿ ಹಿಂಡ್ಕೊಂಬಂದ್ರಾತ ಅಂತಂದು ಅನ್ಕೊಳಕತ್ತಿದ್ ನೋಡಿ. ನಾನು ಈಗ ಕರೆದ್ರೆ ಕರಿಬೇಕತ್ತವ, ಅದ ಕರೆದ ಇಟ್ಟು ಬಂದ್ರಿ ಅತ್ತೀರ. ನಾನು ಮತ್ತೆ ನೀವು ಕರೆದಿದ್ದಿಲ್ಲಲ್ಲ, ಇದು ಅಲ್ಲೇ ಇತ್ತು ಕ್ಯಾನ್, ಅದಕ್ಕೆ ಕರೆದಿಟ್ಟು ಮತ್ತೆ ಡೈರೆಕ್ಟಾಗಿ ಕಳಿಸಿದೆ. ಮಂಜು ಹೋದ, ಅವನ್ನ ಕಳಿಸೇ ಬಂದ ನೋಡ್ರಿ. ಹೌದೇನೋ, ಚಲೋ ಆಯ್ತು ಬಿಡು. ಇದು ದಬ್ಬಿಗೆ ಯಾವರ ದಬ್ಬಿ ನಿಮ್ಮವರು ಮೊನ್ನೆ ಬುತ್ತಿ ಅದನ್ನು ತೊಗೊಂಬಂದಾರಲ್ಲ, ಅವರು ಆ ದಬ್ಬಿಗೆ ಹಾಕ್ತಿ ನೋಡು. 2 ಪಲ್ಯನ ಒಂದು ಪೇಪರ್ನಾಗ ಸುತ್ತಿ ರೊಟ್ಟಿ ಇಡು. ಮತ್ತು ಒಗ್ಗರಣೆನ ಕಲಿಸ್ತಾನೆ ಅಂದಲ್ಲ, ಅದನ್ನೊಂದು ಕಲಿಸಿಟ್ಬಿಡು. ಹ್ಞೂ ರೀ ಅತ್ತೀರ. ಒಗ್ಗರಣೆಯನ್ನು ಇದನ್ನ ಚಿತ್ರಾನ್ನದಂಗೆ ಅರಿಶಿನ ಕಲರ್ದು ಮಾಡಿಬಿಡ್ತಾನೆ ರೀ ಅತ್ತೀರ. ಹಳದಿ ಕಲರ್ ತಿಂತಾರ, ಅದನ್ನಾದ್ರ ತಡಿತೈತೆ ಒಂಚೂರು. ಇದನ್ನು ಇದು ಪುಂಡಿ ಸೊಪ್ಪು ಇತ್ತಲ್ರಿ ಅತ್ತೀರ, ಅದನ್ನೊಂದಿಟ್ಟು ಕೊಡ್ಬೇಕತ್ ನೋಡ್ರಿ ಅವ್ರಿಗೆ ಒಂದಿಟ್ಟು. ಅವು ತಳಸ್ಕೊಂಡು ತಿಂತ ತಪ್ಪ ಕಾಲು ಅಂತೈತಿ. ಪುಂಡಿ ಸೊಪ್ಪು ಚಲೋ ಅಂತ ಕಾಲು ನೋವಿಗೆ. ಅದನ್ನೊಂದು ಹಾಕಿಕೊಡು, ನಿಮ್ಮವ್ವ ಒಯ್ತೈತಿ. ಅದನ್ನೊಂದು ನೆನಪಿಂದ ಇಡು, ಜಾಸ್ತಿಯಿಂದ ಮರಿಬೇಡ. ಮತ್ತು ಏನು ಊಟ ಹಾಕಿಡವ. ನಾನು ಹೋಗಿ ಮತ್ತು ಅಡ್ಡಕ್ಕನೊಂದಿಟ್ಟು ಭಾಳ ಕಾಲು ನೋಯ್ಸಕತ್ತು. ಒಲಿನೂ ಕಳುವಿದೆ, ಸಾಕದು ಉರಿ ತೀರಾ ಇದು ಬೇಯಿಸ್ಬಿಟ್ಟಿವಿ ಅಂದ್ರೆ ಚಪಾಟಿದಂಗೆ ಆಗ್ಬಿಡ್ತೈತೆ. ಅದು ಪಲ್ಯ ಚಲೋ ಆಗಂಗಿಲ್ಲ. ಸ್ವಲ್ಪ ಗಂಡಿದ್ರೆ ಚಲೋ ಅದು ಕಾಳುಗಳು. ಸಾಕದು. ಅದು ನಿಲ್ಲಿಸಿ ನೀನು ಇದು ಒಗ್ಗರಣೆಯನ್ನ ಮಾಡಿಬಿಡು. ಹ್ಞೂ ರೀ ಅತ್ತೀರ. ಅತ್ತಿಯರು ಯಾವಾಗ ನೋಡು ನಮ್ಮವ್ರಿಗೆ ಅಷ್ಟ ಕಾಳಜಿ ಮಾಡ್ತಾರೆ, ತನ್ನ ಕಡೆದ್ರಿಗೆ ಅಷ್ಟ ಕಾಳಜಿ ಮಾಡ್ತಾರೆ. ಒಟ್ಟು
ಬಿಡ ರೋವರಿಗೆ ಆಕಿ ಮಾಡ್ಕೊಂಡು ಕಟ್ಟಿದ್ರೆ ಕಟ್ವಲ್ಲಕ್ಕ, ಇಲ್ಲದ್ರೆ ಬಿಡವಲ್ಲಕ್ಕ, ಮತ್ತೊಬ್ರಾದ್ರೆ ಎದಕ್ಕೆ ಕಟ್ತಿದ್ದಿ ನಿಮ್ಮ ಊರಿಗೆ ಅಂತಂದು ಬೈಯೋದು ಜಗಳ ಮಾಡೋದು ಮಾಡ್ತಾರೆ. ಎಲ್ಲ ಮಾಡ್ಯಾರ ಬೈವ, ಪುಣ್ಯ ಮಾಡಿ ನೀವಾನ ಮತ್ತೆ ಅಂತಂದು ಹತ್ತಿ ಸಿಗಾಕ ಅದಂಗೆ ಆಗೈತೆಲ್ಲ. ಒಂದಿಟ್ಟು ಒಗ್ಗರಣೆಯನ್ನು ಮಾಡಿ ಕಟ್ಟಿಬಿಡ್ತಾನೆ ಆಕತ್ತವ್ರದ್ದು. ಇಲ್ಲಕ್ರ ಒಂದಿಟ್ಟು ಉಂಡಿ ಪಂಡಿ ಮಾಡಿ ಕಟ್ಬೋದಿತ್ತು, ತಡೆಯಂಗಿಲ್ಲ ಅವರು. ಮುಳುಗಾಯಿ ಎಣ್ಗಾಯಿ ಐತಲ್ರಿ, ನಾವು ಹಿಂಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾನೆ ನೋಡ್ರಿ. ಮುಳುಗಾಯಿ ಎಣ್ಗಾಯಿಗೆ ಶೇಂಗಾ ಹಾಕ್ಬೇಕ್ರಿ, ಶೇಂಗಾ ಸ್ವಲ್ಪ ಕೊಬ್ಬರಿ ಹಾಕ್ಬೇಕು, ಆಮೇಲೆ ಒಂದು ಚಕ್ಕಿ 1-2 ಲವಂಗ ಹಾಕ್ಬೇಕು ನೋಡ್ರಿ. ಮಸಾಲೆ ರುಬ್ಬಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಸ್ವಲ್ಪ ಹುರಿದು ಹಾಕ್ಬೇಕ್ರಿ. ಆಮೇಲೆ ಒಣಮೆಣ್ಸಿಗೆ ಹಾಕಿದ್ರೆ ರುಚಿ ಆಕತ್ರಿ ಮುಳುಗಾಯಿ ಎಣ್ಗಾಯಿ. ಅಷ್ಟು ಹುರಿದು ಮಿಕ್ಸಿ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಅದನ್ನು ಮಸಾಲೆ ತಕ್ಕೊಂಡು ಅದಕ್ಕೆ ಒಂದು ಸಣ್ಣ ಉಳ್ಳಾಗಡ್ಡಿ ಹೆಚ್ಕೊಂಡು ಟಮಾಟೆ ಹಣ್ಣು ಹೆಚ್ಕೊಂಡು ಕೊತ್ತಂಬರಿ ಸಣ್ಣಗೆ ಹೆಚ್ಕೊಂಡು ಅದಕ್ಕೆ ಉಪ್ಪು ಅರಶಿನ ಪುಡಿ ಹಾಕಿ ಐತಲ್ರಿ ಕಲಸಿ ಒಂದಿಷ್ಟು ಇದು ರೀ ಗುರಾಳ ಪುಡಿ ಇರ್ತೈತಲ್ರಿ, ಗುರಾಳ ಪುಡಿ ಹಾಕಿ ಎಲ್ಲ ಕಲಿಸ್ಕೊಂಡು ನೀಟಾಗಿ ಮನ್ಯಾಗ ಮಾಡಿದ್ದ ಸಾಂಬಾರು ಪುಡಿ ಇತ್ತಂದ್ರೆ ಹಾಕ್ರಿ. ಹಾಕಿ ನೀಟಾಗಿ ಕಲಿಸ್ಕೊಂಡು ಹಂಗೆ ಎಣ್ಣೆಗ ಫ್ರೈ ಮಾಡಿಬಿಡ್ಬೇಕು ನೋಡ್ರಿ. ಎಣ್ಣೆಗೆ ಫ್ರೈ ಮಾಡಿದ್ರೆ ಭಾರಿ ರುಚಿ ಆಕತ್ರಿ ಮುಳುಗಾಯಿ ಎಣ್ಗಾಯಿ. ಎಣ್ಣೆಗೆ ಫ್ರೈ ಮಾಡಿ ಸ್ವಲ್ಪ ಅದು ಬೆಂದ ಮ್ಯಾಗ ಏನು ಮಾಡ್ಬೇಕ್ರಿ, ಮಸಾಲೆ ಉಳಿದಷ್ಟು ಹಾಕಿ ಎಷ್ಟು ಬೇಕಷ್ಟು ನಿಮಗೆ ಎಷ್ಟು ಬೇಕಷ್ಟು ಅವಣಾಗಿ ನೀರು ಹಾಕ್ಕೊಂಡು ಇದು ಮಾಡ್ಕೋಬೇಕ್ರಿ. ಭಾಳ ರುಚಿ ಆಕತ್ರಿ ಮುಳುಗಾಯಿ ಎಣ್ಗಾಯಿ. ಇವತ್ತಿನ ಕತೆ ನಿಮ್ಗೆ ಒಂಚೂರಾದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಜೊತೆ ವಿಕಿ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲಿಲ್ಲ ನೋಡಕತ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತೆ ಮುಂದೆ ನೋಡಿದಾಗ ಸಿಗ್ತಾವ್ರಿ.